ಭೂತಭೂತವ ಕೂಡಿ ಅದ್ಭುತವಾಯಿತ್ತು. ಭೂತಭೂತವ ಕೂಡಿ ಅದ್ಭುತವಾಯಿತ್ತು. ಕಿಚ್ಚು ಕೋಡಿತ್ತು, ನೀರು ನೀರಡಿಸಿತ್ತು. ಉರಿ ಪವನ ದೋಷದೋಳಿರ್ದು ವಾಯು ಇಮ್ಮಡಿಸಿತ್ತ ಕಂಡೇ ಗುಹೇಶ್ವರ. ನಿನ್ನೆ ಪೀಠಿಕಾ ಭಾಗದಲ್ಲಿ ಅಲ್ಲಮ ಪ್ರಭುದೇವರ ಒಂದು ಬೆಡಗಿನ ವಚನವನ್ನು ಚಿಂತನೆಯನ್ನು ಮಾಡಿದ್ವಿ. ಇವತ್ತು ಕೂಡ ಒಂದು ಬೆಡಗಿನ ವಚನ. ಬಹಳ ಅದ್ಭುತವಾಗಿರ್ತಕ್ಕಂಥ ವಚನ ತಂಗಿ ಇದು. ಶ್ರದ್ಧೆಯಿಂದ ಕೇಳ್ರಿ, ಪ್ರೀತಿಯಿಂದ ಕೇಳ್ರಿ. ಭೂತ ಭೂತವ ಕೂಡಿ ಅದ್ಭುತವಾಯಿತ್ತು. ಭೂತ ಅಂತಂದ್ರೇನು? ಅಪಾರ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಶಕ್ತಿ. ಇಡೀ ಪ್ರಪಂಚ 5 ಮಹಾಶಕ್ತಿಗಳಿಂದ ನಡೆದದ. ಅದಕ್ಕೆ ಪಂಚಮಹಾಭೂತಗಳು ಅಂತ ಕರೀತಾರೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಪೃಥ್ವಿ ಅಂತಂದ್ರೆ ಈ ಭೂಮಿ. ಅಪ್ಪು ನೀರು, ತೇಜ ಅಗ್ನಿ, ವಾಯು ಗಾಳಿ, ಆಕಾಶ ಬಯಲು. ಈ 5 ಮಹಾಶಕ್ತಿಗಳಿಂದ ಈ ಪ್ರಪಂಚ ನಡೆದದ. ಈ ಪ್ರಪಂಚ ಸೃಷ್ಟಿಯಾಗಿದ್ದು ಈ 5 ಪಂಚಮಹಾಭೂತಗಳಿಂದಾನೇ. ಈ 5 ಬಿಟ್ರೆ ಏನೂ ಇಲ್ಲ. ನಾವೆಲ್ಲರೂ ಭೂಮಿ ಮೇಲೆ ಬದುಕ್ತೀವಿ. ಭೂಮಿಯಿಂದ ನಮಗೆ ದವಸ ಧಾನ್ಯ ಸಿಗುತ್ತದ. ನೀರದ, ನೀರಿದ್ದಿದ್ದಿಲ್ಲ ಅಂದ್ರೂ ಕೂಡ ನಮಗೆ ಬದುಕಕ್ಕಾಗಲ್ಲ. ಭೂಮಿ ಅದ, ಭೂಮಿ ಇದ್ದಿದ್ದಿಲ್ಲ ಅಂದ್ರೂ ಕೂಡ ನಮಗೆ ಬದುಕಕ್ಕಾಗಲ್ಲ. ಅಗ್ನಿ, ಬೆಂಕಿ, ಆ ಸೂರ್ಯನ ಬಿಸಿ ಶಾಖ, ನಾವು ಮಾಡ್ಕೊಳ್ತಕ್ಕಂಥ ಅಡಗಿ, ಅಗ್ನಿ ಬೇಕಲ್ಲ ತಂಗಿ. ವಾಯು ಅಂದ್ರೆ ಗಾಳಿ, ಗಾಳಿ ಇದ್ದಿದ್ದಿಲ್ಲ ಅಂದ್ರೆ ಬದುಕಕ್ಕಾಗ್ತದೇನು? ಆಕಾಶ ಅಂತಂದ್ರೆ ಈ ಬಯಲ, ಬಯಲು ಇದ್ದಿದ್ದಿಲ್ಲ ಅಂದ್ರೂ ಕೂಡ ನಮಗೆ ಬದುಕಕ್ಕಾಗೋದಿಲ್ಲ. ಈ ಸುಂದರವಾಗಿರ್ತಕ್ಕಂಥ ಪ್ರಪಂಚ ಈ ಪಂಚಮಹಾಭೂತಗಳ ಪಂಚೀಕರಣದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಪ್ರಪಂಚ ಯಾಕೆ ಅಷ್ಟೇ ಅಲ್ಲ, ಈ ಪ್ರಪಂಚನೂ ಕೂಡ, ಈ ಶರೀರವೂ ಕೂಡ. ಹೊರಗಿನ ಈ ಪ್ರಪಂಚದೊಳಗೆ ಹ್ಯಾಂಗ ಈ 5 ಪಂಚತತ್ವಗಳದಾವ, ಹಂಗ ಈ ಶರೀರ ಎಂಬತಕ್ಕಂಥ ಈ ಪ್ರಪಂಚದೊಳಗೂ ಕೂಡ 5 ತತ್ವಗಳದಾವ. ಶರೀರದಲ್ಲಿ ಮಣ್ಣಿನ ಅಂಶ ಐತೇನಿಲ್ಲ ತಂಗಿ? ನೀರಿನ ಅಂಶ ಐತೇನಿಲ್ಲ? ಮೈ ಬೆಚ್ಚಗೈತೇನಿಲ್ಲ? ಅಗ್ನಿ ಅಂಶ ಐತೇನಿಲ್ಲ? ಶರೀರದೊಳಗಡೆ ಗಾಳಿ ಐತೇನಿಲ್ಲ? ಮತ್ತು ಶರೀರದೊಳಗೆ ಬಯಲು ಕೂಡ ಅದ, ಬಯಲು ಕೂಡ ಅದ ಅಂತ ತಿಳ್ಕೊಂಡು ಈ ಶರೀರ ನಡೆದದ. ಪರಮಾತ್ಮ ಈ ಶರೀರದೊಳಗೆ ಈ 5 ತತ್ವಗಳನ್ನು
ಯಾವ ರೀತಿಯಾಗಿ ಇಡಬೇಕು, ಹೆಂಗೆ ಇಡಬೇಕು, ಎಲ್ಲೆಲ್ಲಿ ಇಡಬೇಕು, ಅಲ್ಲಲ್ಲಿ ಆಯಾ ತತ್ವಗಳನ್ನು ಇಟ್ಟು ಈ ಹೊರಗಿನ ಪ್ರಪಂಚನೂ ಕೂಡ ನಡೆಸ್ಯಾನ, ನಮ್ಮ ಈ ಅಂತರಂಗದ ಪ್ರಪಂಚವನ್ನು ಕೂಡ ಆ ಪರಮಾತ್ಮ ನಡೆಸ್ಯಾನ. ವಸ್ತುಗಳಿದ್ರೆ ಸಾಲದು, ಆ ವಸ್ತುಗಳ ಉಪಯೋಗ ಹೆಂಗೆ ಆಗಬೇಕು ಅನ್ನೋದು ಅದಕ್ಕೆ ಪಂಚೀಕರಣ ಅಂತ ಕರೀತಾರೆ. ಸಾರು ಮಾಡಕ್ಕೆ ಏನು ಬೇಕು ತಂಗಿ? ನೀವು ಖಾರಬೇಳೆ ಅಂತೀರೇನು ಈ ಕಡೆ? ಅಥವಾ ಒಂದು ಚಹಾ ಮಾಡಬೇಕಾಗಿತ್ತು ಅಂತಂದ್ರೆ ಏನು ಬೇಕು ತಂಗಿ? ಹಾಲು ಬೇಕು, ಸಕ್ಕರೆ ಬೇಕು, ಚಹಾ ಪುಡಿ ಬೇಕು, ಹೌದಲ್ಲ? ಸ್ವಲ್ಪ ನೀರು ಬೇಕು. ಚಹಾ ಪುಡಿ ಐತಿ ಅಂಥೇಳಿ ಎಲ್ಲ ಬರ್ಕೂರು ಚಹಾ ಸರಿ ಆಗ್ತದೇನು? ಸಕ್ಕರೆ ಭಾಳ ಐತಿ ಅಂತ ತಿಳ್ಕೊಂಡು ಎಲ್ಲ ಹಾಕಿದ್ರು ಚಹಾ ಚಲೋ ಆಗ್ತದೇನು? ಸುಮ್ಮನೆ ಹಾಲ ಕುದಿಸಿದ್ರೆ ಚಹಾ ಸರಿ ಆಗ್ತದೇನು? ಇಲ್ಲ, ಅದಕ್ಕೊಂದು ಪ್ರಮಾಣ ಅದ. ಯಾವ ವಸ್ತು ಯಾವ ಪ್ರಮಾಣದೊಳಗೆ ಹಾಕರೆ ಆ ಒಂದು ಪದಾರ್ಥ ಚೆನ್ನಾಗಿ ಆಗ್ತದೋ ಹಂಗೆ ಈ ಪ್ರಪಂಚದೊಳಗೆ ಪರಮಾತ್ಮ ಈ 5 ತತ್ವಗಳನ್ನು ಇಟ್ಟಾನ. ಹೆಂಗೆ ಇಟ್ಟಾನ ಅಂತಂದ್ರೆ ಯಾವುದಕ್ಕೆ ಎಷ್ಟೆಷ್ಟು ಇಟ್ಟರೆ ಅದು ಚೆನ್ನಾಗಿ ಇರ್ತದ ಅಷ್ಟು ಪ್ರಮಾಣದೊಳಗೆ ಇಟ್ಟಾನ ಅಂತ ತಿಳ್ಕೊಂಡು ಈ ಪ್ರಪಂಚ ಚೆನ್ನಾಗಿ ನಡೆದದ. ಪ್ರಪಂಚದ ತುಂಬ ಬರೀ ಭೂಮಿನ ಇದ್ರೆ ಈ ಪ್ರಪಂಚ ನಡೀತಿದ್ದಿಲ್ಲ, ನೀರು ಬೇಕಾಗ್ತಿತ್ತು. ಕೇವಲ ನೀರು ಇದ್ರೂ ಸಾಕಾಗ್ತಿದ್ದಿಲ್ಲ, ವಾಸ ಮಾಡಕ್ಕೆ ಭೂಮಿಯೂ ಕೂಡ ಬೇಕಾಗ್ತಿತ್ತು. ಕೇವಲ ಅಗ್ನಿ ಇದ್ರೆ ಎಲ್ಲ ಸುಟ್ಟು ಹೋಗ್ತಿತ್ತು. ಎಷ್ಟು ಪ್ರಮಾಣ ಇಡಬೇಕೋ ಅಷ್ಟೇ ಪ್ರಮಾಣ ಇಟ್ಟಾನ. ಜೋರಾಗಿ ಗಾಳಿ ಬೀಸಿದ್ರೆ ಎಲ್ಲವೂ ಕೂಡ ಏನದು ಹಾರಿ ಹೋಗ್ತಿತ್ತು. ಎಷ್ಟು ಬೇಕು ಅಷ್ಟ ಇಟ್ಟಾನ. ನೋಡ್ರಿ, ಅಮ್ಮ ಬಿರುಗಾಳಿ ಬೀಸ್ತು ಅಂತಂದ್ರೆ ಗುಡಿಸ್ಲ ಪತ್ರ ಗಿತ್ರ ಎಲ್ಲ ಹಾರ್ಕೊಂಡು ಹೋಗಿಬಿಟ್ಟಿರ್ತಾವ, ಹೌದಲ್ಲ? ಇದಕ್ಕೆ ಪಂಚೀಕರಣ ಅಂತ ಕರೀತಾರ. ಅದಕ್ಕಂತಾರ ಅವರು ಅಲ್ಲಮ ಪ್ರಭುದೇವರು, ಭೂತವ ಕೂಡಿ ಅದ್ಭುತವಾಯಿತ್ತು. ಈ ಪ್ರಪಂಚ ಏನೈತಲ್ಲ ತಂಗಿ, ಇದು ಸಾಮಾನ್ಯ ಅಲ್ಲ, ಇದು ಅದ್ಭುತ ಅಂತಾರ ಅವರು. ಅದ್ಭುತ. ಎಷ್ಟೆಷ್ಟು ಸುಂದರವಾಗಿರ್ತಕ್ಕಂಥ ಗಿಡ ಅದಾವ, ಬಳ್ಳಿ ಅದಾವ, ಹೂ ಅದಾವ, ಹಣ್ಣು ಅದಾವ, ನದಿ ಅದಾವ, ಝರಿ ಅದಾವ, ಸಮುದ್ರ ಅದ, ಬೆಟ್ಟ ಗುಡ್ಡ ಅದಾವ. ಅಷ್ಟ ಯಾಕ, ಜ್ವಾಲಾಮುಖಿನೂ ಕೂಡ ಅದಾವ. ಇದು ಸುಂದರವಾಗಿರ್ತಕ್ಕಂಥ ಪರಮಾತ್ಮನ ಬಹಳ ವಿಚಿತ್ರ, ವಿಸ್ಮಯ ಮತ್ತು ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಜಗತ್ತು ಇದು. ಈ ಅದ್ಭುತವಾಗಿರ್ತಕ್ಕಂಥ ಜಗತ್ತು ಹೆಂಗ ನಿರ್ಮಾಣ ಆತು ಅಂತಂದ್ರೆ ಭೂತವ ಕೂಡಿ ಅದ್ಭುತವಾಯಿತ್ತು. ಸುಮ್ಮನೆ ನೋಡ್ರಿ, ಒಂದು ಗುಲಾಬಿ ಹೂವಿನ ಗಿಡದ ಹತ್ರ ಹೋಗ್ತೀವಿ, ಎಷ್ಟು ಚಂದ ಐತಲ್ಲ ಈ ಹೂವು ಅಂತೀವಿ. ಎಷ್ಟು ಮೃದು ಇರ್ತದ, ಎಷ್ಟು ತಂಪು ಇರ್ತದ, ಮುಟ್ಟಿದ್ರೆ ಎಷ್ಟು ಆನಂದ ಅನಿಸ್ತದ. ಆ ಪರಮಾತ್ಮ ಆ ಹೂವಿನೊಳಗೆ ಎಷ್ಟು ಚಂದ ಸುವಾಸನೆಯನ್ನು ಇಟ್ಟಾನ. ಅಷ್ಟೇ ಅಲ್ಲ, ಮಕರಂಧವನ್ನು ಇಟ್ಟಾನ. ಅಷ್ಟೇ ಅಲ್ಲ, ಆ ಮಕರಂಧವನ್ನು ಕುಡಿಯಾಕ ದುಂಬಿನೂ ಇಟ್ಟಾನ. ಆ ದುಂಬಿ ಒಯ್ದು ಒಂದು ಕಡೆ ಸಂಗ್ರಹ ಮಾಡ್ತದ. ಆ ನೊಣ, ಅದಕ್ಕೆ ನಾವು ಜೇನು ಅಂತ ಕರಿತೀವಿ. ಆ ಜೇನು ಎಷ್ಟು ರುಚಿ ಅದ. ಹೆಂಗಿರಬೇಕು ಈ ಪರಮಾತ್ಮನ ಪ್ರಪಂಚ. ಒಂದು ಪಕ್ಷಿನ ನೋಡ್ತೀವಿ, ಏನು ಬಣ್ಣ, ಏನು ಅದರ ರೆಕ್ಕೆ, ಏನು ಅದರ ಕಣ್ಣ, ಹೆಂಗೆ ಹಾರ್ತದ, ಅದು ಹೆಂಗೆ ಹಾರ್ತದ, ಎಷ್ಟು ಸ್ವಚ್ಛಂದವಾಗಿ ಆಕಾಶದೊಳಗೆ ಹಾರ್ತದ. ಎಷ್ಟು ಅದ್ಭುತ ಅಲ್ಲ ಇದು ಪರಮಾತ್ಮನ ಪ್ರಪಂಚ. ಇದು ಬಹಳ ಅದ್ಭುತ ಅದ, ಬಹಳ ಅದ್ಭುತ ಅದ. ಪ್ರಪಂಚದಲ್ಲಿ 7 ಅದ್ಭುತಗಳು 8 ಅದ್ಭುತಗಳು ಅಂತ ಹೇಳ್ತಾರೆ. ಈಗ ಅದು 10, 11ಕ್ಕೆ ಬಂದದು. ಯಾರ ಕಟ್ಟಿರ್ಬೇಕ್ರಿ, ಎಂಥ ಇಂಜಿನಿಯರ್ ಇರಬೇಕು ಅಂತ ತಿಳ್ಕೊಂಡು ಗುಣಗಾನ ಮಾಡ್ತೀವಿ. ತಾಜ್ ಮಹಲ್ ನೋಡಿರಿ,
ಯಾರ ಕಟ್ಟ್ಯಾರಪ್ಪ ಇದಕ್ಕೆ, ಎಷ್ಟು ಚಂದ ಕಟ್ಟ್ಯಾನ ಅಂತ ತಿಳ್ಕೊಂಡು ಕಟ್ಟದವರು ಗುಣಗಾನ ಮಾಡ್ತೀವಿ. ಭಾಳ ದೂರ ಯಾಕೆ, ಇಲ್ಲೇ ವಿಜಾಪುರಕ್ಕೆ ಹೋಗ್ರಿ, ಏನದ ಅಲ್ಲಿ ಗೋಲು ಗುಮ್ಮಟ. ಒಂದು ಸಲ ಓ ಅಂದ್ರೆ ಸಾಕು, 7 ಸಲ ಓ ಓ ಓ ಅಂಥದ್ದೇನಿಲ್ಲ. ಯಾವರ ಇಂಜಿನಿಯರ್ ಕಟ್ಟಿರ್ಬೋದು ಅಂತ ತಿಳ್ಕೊಂಡು ಇಂಜಿನಿಯರ್ನ ಗುಣಗಾನ ಮಾಡ್ತೀವಿ ನಾವು, ಮಾಡ್ತೀವೇನಿಲ್ರಿಪ್ಪ? ಒಂದು ಕಟ್ಟಡ ಕಟ್ಟಿರ್ತಕ್ಕಂಥ ಇಂಜಿನಿಯರ್ನ ಗುಣಗಾನ ಮಾಡ್ತೀವಿ, ಆದ್ರೆ ಇಡೀ ಪ್ರಪಂಚವನ್ನೇ ಆ ಪರಮಾತ್ಮ ಕಟ್ಟೆನಲ್ಲ, ಅವ ಎಂಥ ಇಂಜಿನಿಯರ್ ಇರಬೇಕು. ಹೊರಗಿನ ವಸ್ತು ಬಿಡ್ರಿ, ಈ ಶರೀರ ನಿರ್ಮಾಣ ಮಾಡ್ಯಾನ, ಅಡ್ಡಾಡಕ್ಕೆ ಕಾಲ ಕೆಳಗಿಟ್ಟಾನ, ಮ್ಯಾಲಿದ್ದು ಅಂತಂದ್ರೆ ಹೆಂಗಾಗ್ತಿತ್ತು ಪರಿಸ್ಥಿತಿ? ತಲೆ ಕೆಳಗೆ ಮಾಡಿ ಅಡ್ಡಾಡಬೇಕಾಗ್ತಿತ್ತು, ಹೌದಲ್ಲ? ಎಷ್ಟೊಂದು ಬಲಿಷ್ಠವಾಗಿರ್ತಕ್ಕಂಥ ಕೈ ಎತ್ತರದೊಳಗೆ ಕೊಟ್ಟಾನ. ಹೊಟ್ಟಿ, ಹೃದಯ, ಒಳಗಡೆ ಆ ಕಿಡ್ನಿ ಅಂತದಾವ, ಲಿವರ್ ಅಂತದಾವ, ಸಪ್ತ ಧಾತುಗಳಿಂದ ಈ ಶರೀರ ನಿರ್ಮಾಣ ಆಗ್ಯದ. ಎಲ್ಲಿ ಕಣ್ಣಿಡ್ಬೇಕು ಅಲ್ಲೇ ಇಟ್ಟಾನ, ಮೂಗು ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಬಾಯಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಕಿವಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಹೃದಯ ಎಲ್ಲಿ, ಮೆದುಳು ಎಲ್ಲಿ, ಅಬ್ಬಬ್ಬ ಅಬ್ಬಬ್ಬ ಅಬ್ಬಬ್ಬ. ಸುಮ್ಮನೆ ವಿಚಾರ ಮಾಡ್ರಿ, ಕಣ್ಣು ಇಲ್ಲಿ ಇಡುದ ನೆತ್ತಿ ಮೇಲೆ ಇಟ್ಟಿದ್ರ ಹೆಜ್ಜೆಗೆ ಎಡುಕೊಂತ ಬೀಳ್ಕೊಂತ ಹೇಳ್ಕೊಂತ ತಿರುಗಾಡ್ತಿದ್ವಿ. ಆದ್ರೆ ಆ ಇಂಜಿನಿಯರ್ ಬಹಳ ಪರ್ಫೆಕ್ಟ್ ಅದಾನವ. ನೋಡ್ರಿ, ಸುಂದರವಾಗಿರ್ತಕ್ಕಂಥ ದೇಹ ನಿರ್ಮಾಣ ಮಾಡಿ ಈ ಕಣ್ಣು, ಮೂಗು, ಬಾಯಿ, ಕಿವಿ, ಒಳಗಡೆ ನಾಲಿಗೆ, ಆ ಗಂಟಲು, ಕುಡಿದಿರ್ತಕ್ಕಂಥ ತಿಂದಿರ್ತಕ್ಕಂಥ ಪದಾರ್ಥ, ಆ ಜಠರ, ಶಿವ ಎಂಥ ಅದ್ಭುತ ಶಿವ. ಏನು ಕೊಡಬೇಕು ಎಲ್ಲವನ್ನ ಆ ಪರಮಾತ್ಮ ಕೊಟ್ಟು ಬಿಟ್ಟಾನ. ಯಾಕ? ಅವನು ಅಂತಿಂಥ ಇಂಜಿನಿಯರ್ ಅಲ್ಲ, ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾನ್ ಇಂಜಿನಿಯರ್. ಮೂಗು ಕೊಟ್ಟಾನೆ ಎಲ್ಲರಿಗೂ. ಹೆಂಗೆ ಕೊಟ್ಟನ್ ತಂಗಿ? ಮುಖಕ್ಕೇನು ಚಂದ ತಂಗಿ, ಏನು ಚಂದವ ಅದ ಹಿಂಗೆ ಚಪ್ಪಟ್ಟು ಮಾಡಿಬಿಟ್ಟಿದ್ದಂತಂದ್ರೆ. ಒಬ್ಬಕ್ಕಿದ್ದಳು, ಆಕಿಗೆ ಮುಕುಡು ಮಲ್ಲವ ಅಂತನ ಕರಿತಿದ್ರು. ಯಾಕೆ? ಮೂಗ ಇದ್ದಿದ್ದಿಲ್ಲ, 2 ತೂತು, ಆ ಗೋಡೆಗೆ 2 ತೂತು, ಹಂಗೆ ಮುಖದೊಳಗೆ ಹಿಂಗೆ 2 ತೂತದ ನೆಟ್ಟದಂಗೆ ಆಗ್ಬಿಟ್ಟಿತ್ತು, ಮುಕುಡು ಮಲ್ಲವ್ವ. ಎಲ್ಲರ ಅಕ್ಕಿಗೆ ಮುಕುಡು ಮಲ್ಲವ ಅನ್ನೋರ ಸಾಕಾತಕ್ಕಿಗೆ, ಮುಕುಡು ಅನ್ಸ್ಕೊಂಡು ಸಾಕಾಗಿತ್ತು. ಪ್ಯಾಟಿಗೆ ಹೋದಳು, ಹೆಂಗಾರ ಮಾಡಿ ನಾನು ಮೂಗು ಚೂಪ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಪ್ಲಾಸ್ಟಿಕ್ ಮೂಗು ಅಂಟಿಸ್ಕೊಂಡು ಬಂದಳು. ಪ್ಲಾಸ್ಟಿಕ್ ಮೂಗು, ಮುಕುಡು ಮಲ್ಲವನ ಮೂಗು ಚೂಪಾಗೈತಿ. ಮುಕುಡು ಅನ್ನೋದು ಬಿಟ್ರು ಎಲ್ಲರೂ. ಯಾಕೆ ಈಕಿ ಅಂದಳು, ಈಗ ನೋಡ್ರಿ ನನ್ನ ಮೂಗು ಚೂಪೈತಿ, ಯಾರು ಮುಕುಡು ಅನ್ನಕ್ಕೆ ಹೋಗ್ಬೇಡ್ರಿ. ಕ್ಯಾಡ್ಗಿ ಸಂತಿಗೆ ಬಂದಳು ನೋಡ್ರಿ, ಮೆಣಸಿನಕಾಯಿ ಮಾರಾಕತ್ತಿದ್ರು. ಏನ ಎಣ್ಣ ಮೆಣಸಿನಕಾಯಿ ಹೆಂಗೆ ಕಿಲ್ಲವ ಅಂತ ತಿಳ್ಕೊಂಡು ಕೇಳಿದಳು ಮುಕುಡು ಮಲ್ಲವ. ಅಕ್ಕ ಭಾಳ ಚಲೋ ಅದಾವ, ನೀ ನೋಡು ಅಂತ ತಿಳ್ಕೊಂಡು ಹಿಂಗೆ ಹಿಂಗೆ ಒಗದು ಬಿಟ್ಟ, ಘಾಟ್ ಎದ್ದು ಬಿಡ್ತು, ಸೀನ್ ಬಂದು ಬಿಡ್ತು. ಯಾವಾಗ ಸೀನ್ ಬಂತೋ ಮೂಗು ಹೋಗಿ ಅಷ್ಟು ದೂರ ಬಿದ್ದು ಬಿಡ್ತು. ಮುಕುಡು ಮಲ್ಲವ ಮೂಗು ಒಂದು ಚಲೋ ಕೊಟ್ಟಿದ್ದಿಲ್ಲ ಅಂತಂದ್ರೆ ಹಿಂಗದ ಪರಮಾತ್ಮ. ನೋಡ್ರಿ ಎಂಥ ಪುಣ್ಯಾತ್ಮ, ಎಂಥ ಇಂಜಿನಿಯರ್. ಒಬ್ಬರಿಗಿಂತ ಒಬ್ಬರು ಚಲೋ, ಒಬ್ಬರಿಗಿಂತ ಒಬ್ಬರು ಚಂದ, ಮತ್ತು ಒಬ್ಬರಿದ್ದಂಗೆ ಇನ್ನೊಬ್ಬರು ಇಲ್ಲ. ಅದರೇನು ತಂಗಿ? ಒಬ್ಬರಿದ್ದಂಗೆ ಇನ್ನೊಬ್ರು ಇಲ್ಲ. ಏನಾದರೂ ವ್ಯತ್ಯಾಸ ಇದ್ದೇ ಇರ್ತದ, ಸ್ವಭಾವದೊಳಗಾದರೂ ವ್ಯತ್ಯಾಸ ಇದ್ದೇ ಇರ್ತದ. ಯಾಕ? ಇದು ಪರಮಾತ್ಮನ ಪ್ರಪಂಚ. ಅದಕ್ಕಂತರ ಇಲ್ಲಿ ಅಲ್ಲಮ ಪ್ರಭುದೇವರು ಭೂತವ ಕೂಡಿ ಅದ್ಭುತವಾಯಿತು. ರಾಮಾನುಜಾಚಾರ್ಯರು ಅಂತ ತಿಳ್ಕೊಂಡು ಬಹಳ ದೊಡ್ಡ ಮಹಾತ್ಮರಾಗಿ ಹೋಗ್ಯಾರ. ಒಂದು ದೊಡ್ಡ ಸರೋವರ, ಆ ಸರೋವರದ ದಂಡಿಯೊಳಗ ಶ್ರೀಕೃಷ್ಣನ ದೇವಸ್ಥಾನ.
ದಿವಸ ಬೆಳಿಗ್ಗೆ ಎದ್ದು ಆ ಸರೋವರದೊಳಗೆ ಸ್ನಾನ ಮಾಡಿ ಒಂದಲ್ಲ ಎರಡಲ್ಲ ಸಾವಿರಾರು ಕಮಲದ ಹೂಗಳು ಬೆಳೀತಿದ್ದು. ಆ ಕಮಲದ ಹೂಗಳನ್ನು ತೆಗೆದುಕೊಂಡು ಹೋಗಿ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿ ಆ ಹೂವುಗಳನ್ನು ಆನಂದವಾಗಿ ಧರಿಸಿ ಭಕ್ತಿಯನ್ನು ಮಾಡ್ತಿದ್ರು ರಾಮಾನುಜಾಚಾರ್ಯರು. ಒಂದು ದಿವಸ ಆ ಸರೋವರಕ್ಕೆ ಯಾರು ಬಂದರು ಅಂತಂದ್ರೆ ಇಬ್ಬರು ದಂಪತಿಗಳು, ಗಂಡ ಹೆಂಡತಿ ಬಂದರು. ಬೇಡರವ ಗಂಡ, ಬ್ಯಾಟಿ ಆಡ್ತಾರಲ್ಲ ಬೇಡರ ಪೈಕಿ ಆ ಗಂಡ, ಹೊಸದಾಗಿ ಮದುವೆಯಾಗಿತ್ತು. ಹೆಂಡತಿಯನ್ನು ತಿರುಗಾಡಕಂತ ಕರ್ಕೊಂಡು ಬಂದಿದ್ದ. ಏನು ಮಾಡಕತ್ತಿದ್ದ ಅಂತಂದ್ರೆ ಆ ಸರೋವರದಲ್ಲಿ ಇರ್ತಕ್ಕಂಥ ಆ ಕಮಲದ ಹೂಗಳನ್ನು ಕಿತ್ತಿದ್ದ, ನೆಲದ ಮೇಲೆ ಹಾಕ್ತಿದ್ದ. ತನ್ನ ಹೆಂಡತಿಗಂತಿದ್ದ, ನಿಂದು ಪಾದ ಬಹಳ ಮೃದು ಅದಾವ, ಬಹಳ ಸುಂದರ ಅದಾವ, ನೆಲದ ಮೇಲೆ ನಡೆದಿ ಅಂತಂದ್ರ ನಿನ್ನ ಪಾದಕ್ಕೆ ಕೆಸರು ಹತ್ತದ, ಪಾದ ಹೊಲಸಾಗ್ತವ, ಅದಕ್ಕೆ ಹೂವಿನ ಮೇಲೆ ಕಾಲಿಟ್ಟು ನಡಿ ಅಂತ ತಿಳ್ಕೊಂಡು ಆಕೆ ಹೆಂಗೆ ಹೆಜ್ಜೆ ಕಿತ್ತಿತ್ತಿದ್ದಳು ಹಂಗೆ ಒಂದು ಹೂವು ಹಾಕ್ತಿದ್ದ. ಆ ಹೂವಿನ ಮೇಲೆ ಕಾಲಿಡ್ತಿದ್ದಳು, ಮತ್ತೊಂದು ಹೂವು ಹಾಕ್ತಿದ್ದ, ಅದ್ರ ಮೇಲೆ ಕಾಲಿಟ್ಕೊಂಡು ಅಂದ್ರೆ ಹೂವಿನ ಮೇಲೆ ನಡೆಸ್ಕೊಂತ ಬರಾಕತ್ತಿದ್ದ ಈ ಬೇಡರ ವ್ಯಕ್ತಿ. ಇದನ್ನ ನೋಡಿದ್ರು ರಾಮಾನುಜಾಚಾರ್ಯರು, ಮನಸ್ಸಿನಾಗ ಮರುಗಿದ್ರು. ಪರಮಾತ್ಮನ ಪಾದ ಅಥವಾ ಶಿರದ ಮೇಲೆ ಪವಿತ್ರವಾಗಿ ಅಲಂಕರಿಸಲ್ಪಡ್ತಕ್ಕಂಥ ಈ ಕಮಲದ ಹೂವನ್ನ ಒಂದು ಹೆಣ್ಣಿನ ಕಾಲಿನ ಕೆಳಗಡೆ ಹಾಕಿ ತುಳಿಸಿ ವ್ಯರ್ಥವಾಗಿ ಹಾಳು ಮಾಡಕತ್ತಲ್ಲ ಅಂತ ತಿಳ್ಕೊಂಡು ಮರಗಿ ಅವನ ಹತ್ರ ಬಂದ್ರು. ಏನೋ ತಮ್ಮ, ನಿತ್ಯವೂ ಪರಮಾತ್ಮನ ಮಸ್ತಕದ ಮೇಲೆ ಏರ್ತಕ್ಕಂಥ ಈ ಹೂವುಗಳನ್ನ ಆ ಹೆಣ್ಣಿನ ಕಾಲಿನ ಕೆಳಗಡೆ ಹಾಕಿ ತುಳಸಾಕತ್ತಿಯಲ್ಲೋ, ಅಪವಿತ್ರ ಮಾಡಕತ್ತಿಯಲ್ಲೋ, ನಿನಗರ ಚಲೋ ಕಾಣಿಸ್ತದೇನೋ ಅಂತ ತಿಳ್ಕೊಂಡು ರಾಮಾನುಜಾಚಾರ್ಯರು ಆ ಬೇಡನಿಗೆ ಅಂದಾಗ ಆ ಬೇಡರವ ಅಂತಾನ, ಏ ಸನ್ಯಾಸಿ, ಹೆಣ್ಣಂದ್ರೆ ನಿನಗೇನು ಗೊತ್ತು? ನೋಡು, ಇವಳು ನನ್ನ ಹೆಂಡತಿ, ಎಷ್ಟು ಚಲುವಿ ಅದಾಳ, ಎಷ್ಟು ರೂಪವತಿ ಅದಾಳ, ಎಷ್ಟು ಸುಂದರ ಅದಾಳ. ಆಕಿನ ಪಾದ ನೋಡು, ಆ ಕಮಲದ ಹೂವಿಗಿಂತಲೂ ಕೂಡ ಕೆಂಪದವ, ಮೃದು ಅದಾವ. ಆ ಮೃದುವಾಗಿರ್ತಕ್ಕಂಥ ಪಾದಗಳಿಗೆ ನೋವಾಗಬಾರದು ಅಂತ ಆ ಹೂವುಗಳನ್ನು ಹಾಸಿ ಅದರ ಮ್ಯಾಲಿಂದ ನಾನು ನಡೆಸಾಕತ್ತೀನಿ ಅಂತನ ಆ ಬೇಡರವ. ರಾಮಾನುಜಾಚಾರ್ಯರಂತಾರ, ಹೌದು ತಮ್ಮ, ನೀ ಹೇಳೋದು ಖರೆ ಅದ, ಆದ್ರೆ ಒಂದು ವಿಚಾರ ಮಾಡಿ ಏನೋ ತಮ್ಮ, ನೀನು ಈ ಕಮಲದ ಹೂವು ಬಹಳ ಸುಂದರ ಅದಾವ, ನೀ ಅನ್ನಕತ್ತಿ ಕಮಲದ ಹೂವಿಗಿಂತಲೂ ನನ್ನ ಹೆಂಡತಿ ಬಹಳ ಸುಂದರ ಅದಳ ಅಂತ. ಆದ್ರೆ ಒಂದು ಮಾತು ತಿಳ್ಕೊಂಡು ಏನೋ, ಈ ಕಮಲದ ಹೂವನ್ನ, ಈ ಕಮಲದ ಹೂವಿಗಿಂತ ಸುಂದರಳಾಗಿ ಇರ್ತಕ್ಕಂಥ ನಿನ್ನ ಹೆಂಡತಿಯನ್ನ ಒಬ್ಬ ಸೃಷ್ಟಿ ಮಾಡ್ಯಾನಲ್ಲ, ಆ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ ಎಷ್ಟು ಸುಂದರ ಇರಬಹುದು ಅನ್ನೋದು ನಿನಗೆ ತಿಳಿದೈತೇನೋ? ಅವಾಗ ಆ ಬೇಡರವ ಅಂತನ, ಏನು ಈ ಕಮಲದ ಹೂವಿಗಿಂತಲೂ ನನ್ನ ಹೆಂಡತಿಗಿಂತಲೂ ಆ ಪರಮಾತ್ಮ ಸುಂದರ ಅದಾನ, ಚಂದದನ? ಹಾಗಾದ್ರೆ ಅಂತ ಪರಮಾತ್ಮನನ್ನು ನೀವು ನನಗೆ ತೋರಿಸ್ತೀರೇನು ಅಂತ ಆ ಬೇಡ ವ್ಯಕ್ತಿ ಕೇಳ್ತಾನ. ಓಹೋ, ತೋರಿಸ್ತೀನಿ ಅಂತ ತಿಳ್ಕೊಂಡು ಕೃಷ್ಣನ ದೇಗುಲದೊಳಗೆ ಆತನನ್ನು ಕರ್ಕೊಂಡು ಬಂದು ಆ ಪರಮಾತ್ಮನನ್ನ ಪ್ರಾರ್ಥನೆಯನ್ನ ಮಾಡಿ, ಹೇ ಪರಮಾತ್ಮ, ಮುಗ್ಧನಾಗಿರ್ತಕ್ಕಂಥ ಈ ಬೇಡನಿಗೆ ಸುಂದರವಾಗಿರ್ತಕ್ಕಂಥ ನಿನ್ನ ಈ ರೂಪ ತೋರಿಸು ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನ ಮಾಡಿದಾಗ ಪರಮಾತ್ಮ ಸಾಕ್ಷಾತ್ಕಾರ ಆಗ್ತಾನಂತ, ದರ್ಶನ ಆಗ್ತಾನಂತ, ದರ್ಶನ ಕೊಡ್ತಾನಂತ. ಆ ಪರಮಾತ್ಮನನ್ನು ನೋಡಿರ್ತಕ್ಕಂಥ ಬೇಡ ಎಲ್ಲವನ್ನ ಮರೆತು ಭಗವಂತನ ಭಕ್ತಿಯೊಳಗ ಮಹಾನ್ ಒಬ್ಬ ದೊಡ್ಡ ಸಂತ ಆದ ಅಂತ ತಿಳ್ಕೊಂಡು ನಾವು ಇತಿಹಾಸದಿಂದ ತಿಳ್ಕೊಳ್ತೇವೆ. ಕಾರಣ, ಭೂತವ ಕೂಡಿ ಅದ್ಭುತವಾಯಿತು. ಪರಮಾತ್ಮನ ಈ ಪ್ರಪಂಚ ಬಹಳ ಸುಂದರ, ಬಹಳ ಸುಂದರ. ಈ ಸುಂದರವಾಗಿರ್ತಕ್ಕಂಥ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಇನ್ನೂ ಸುಂದರ. ಕಿಚ್ಚು ಕೋಡಿತ್ತು, ಕಿಚ್ಚು
ಕೋಡಿತ್ತು ನೀರು ನೀರಡಿಸಿತ್ತು. ಈ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಪ್ರಪಂಚದೊಳಗೆ ನಾವು ಕೂಡ ಒಂದು ಅದ್ಭುತನೇ. ನಾವ್ಯಾರೂ ಕೂಡ ಸಾಮಾನ್ಯರಲ್ಲ. ಯಾಕ? ನಾವು ಕೂಡ ಪರಮಾತ್ಮನಿಂದಲೇ ನಿರ್ಮಾಣ ಆಗಿರ್ತಕ್ಕಂಥವರು. ಆದ್ರೆ ನಮ್ಮಲ್ಲಿಯೂ ಕೂಡ ಆ ಶಿವ ಚೈತನ್ಯ ಅದ. ಪರಮಾತ್ಮ ನಮ್ಮ ಒಳಗ ಅದನ ಎಂಬತಕ್ಕಂಥದ್ದು ನಾವೆಲ್ಲರೂ ಕೂಡ ಮರ್ತು ಬಿಡಾಕತ್ತೀವಿ. ಯಾಕ? ಶಿವ ಭಾವ ಹೋಗಿ ದೇಹ ಭಾವ ನಮ್ಮೊಳಗ ಬಂದದ. ತಂಗಿ, ನಾವ್ಯಾರು ಗೊತ್ತದ ಏನು? ಅವ್ವ, ನಾವ್ಯಾರು ಗೊತ್ತದ ಏನು? ನಾವು ಕೂಡ ಪರಮಾತ್ಮನೇ. ಹೆಂಗ? ಪರಮಾತ್ಮನಿಂದ ಸೃಷ್ಟಿಯಾಗಿರ್ತಕ್ಕಂಥ ನಾವುಗಳು ಕೂಡ ಪರಮಾತ್ಮನೇ. ಆದ್ರೆ ಯಾವಾಗ ಈ ಕ್ಷಣಿಕವಾಗಿರ್ತಕ್ಕಂಥ ದೇಹದ ಸಂಬಂಧ ಒಳಗೆ ಇರ್ತಕ್ಕಂಥ ಜೀವಾತ್ಮ ಮಾಡ್ದ, ನಾ ಪರಮಾತ್ಮ ಅನ್ನೋದು ಮರ್ತು ಬಿಟ್ಟ. ಈ ದೇಹವೇ ನಾನು ಎಂಬತಕ್ಕಂಥ ಅಜ್ಞಾನದೊಳಗೆ ಮುಳುಗಿಬಿಟ್ಟ. ಕಿಚ್ಚು ಕೋಡಿತ್ತು ಅಂದ್ರೆ ನಾನು ಶಿವಭಾವ ಎಂಬತಕ್ಕಂಥ ಕಿಚ್ಚು ಅದು ತಣ್ಣಗಾಗಿ ನಾವೊಬ್ಬ ಸಾಮಾನ್ಯ ಮನುಷ್ಯ ಎಂಬತಕ್ಕಂಥ ಭಾವ ಬಂತು. ಕಿಚ್ಚು ಕೋಡಿತ್ತು, ನೀರು ನೀರಡಿಸಿತ್ತು. ನಮ್ಮ ಶರೀರದೊಳಗೆ ಇನ್ನೊಂದೇನದ ತಂಗಿ? ಮನಸ. ಆ ಮನಸ್ಸು ಏನಾತು ಅಂತಂದ್ರೆ ತಂಪಾಗಿ ಬಿಡುತ್ತದು. ಕಿಚ್ಚು ಕೋಡಿತ್ತು, ನೀರು ನೀರಡಿಸಿತ್ತು. ಹರಿದಾಡ್ತಕ್ಕಂಥ ಮನಸ್ಸು ಒಂದಲ್ಲ ಎರಡಲ್ಲ, ನೋಡಿದ್ಯಲ್ಲ ಬೇಕು 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 ಎಂಬತಕ್ಕಂಥ ಮಾಯೆಯ ಒಳಗಾಗಿ ಬಿಡುಬಿಡ್ತು. ಇದು ಮನಸ್ಸು ಎಂಬತಕ್ಕಂಥದ್ದು ಉರಿ ಪವನ ದೋಷದೋಳಿರ್ದು ವಾಯು ಇಮ್ಮಡಿಸಿತ್ತ ಕಂಡೆ ಗುಹೇಶ್ವರ. ಯಾವಾಗ ಸಂಸಾರಿಕ ಒಂದು ತಾಪ ಈ ಒಳಗಡೆ ಇರ್ತಕ್ಕಂಥ ಜೀವಾತ್ಮನನ್ನು ಸುಟ್ಟು ಬೂದಿ ಆಗಕತ್ತೋ, ಆವಾಗ ನಾವೇನು ಮಾಡಿಬಿಟ್ವಿ ಅಂತಂದ್ರೆ ನಾವು ಸಾಕ್ಷಾತ್ ಪರಮಾತ್ಮನ ಸ್ವರೂಪ, ನಾವು ಕೂಡ ಆ ಪರಮಾತ್ಮನಲ್ಲಿ ಒಂದಾಗಬೇಕು ಎಂಬತಕ್ಕಂಥ ಜ್ಞಾನ ಭಾವ ಅದು ದೂರ ಉಳ್ಕೊಂಡು ಬಿಡ್ತು ತಂಗಿ. ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ, ಹೇ ತಮ್ಮ ತಂಗಿ, ನೀವು ಸಾಮಾನ್ಯರಲ್ಲವಾ? ಆ ಪರಮಾತ್ಮನಿಂದ ಬಂದಿರತಕ್ಕಂಥ ನೀವು ಕೂಡ ಪರಮಾತ್ಮನೇ. ಜೀವಾತ್ಮರಾಗಿರ್ತಕ್ಕಂಥ ನೀವು ಕೂಡ ನಿಮ್ಮ ಗುರಿ ಆ ಪರಮಾತ್ಮನನ್ನೇ ಮುಟ್ತಕ್ಕಂಥದ್ದು ಎಂಬತಕ್ಕಂಥ ವಿಚಾರ ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳ್ಕೊಳ್ತಾ, ಇನ್ನು ಪುರಾಣ ಭಾಗದೊಳಗೆ ಯಾವ ವಿಚಾರ ಬರ್ತದೆ ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ.